ಮಾನ್ಯ ಕೇಂದ್ರ ಸಚಿವರು, ನಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಒಬ್ಬ ಸರ್ಕಾರದ ಕೆಳಗಡೆ ಕೆಲಸ ಮಾಡತಕ್ಕಂತ ಪೊಲೀಸ್ ಅಧಿಕಾರಿ ಎಡಿಜಿಪಿ ಚಂದ್ರಶೇಖರ್ ಅವರು ಈ ರಾಜ್ಯದವರಲ್ಲ, ಹೊರ ರಾಜ್ಯದವರು. ಇವತ್ತು ಕುಮಾರಸ್ವಾಮಿ ಅವರ ಬಗ್ಗೆ ಅವರ ಹೆಸರನ್ನ ಉಲ್ಲೇಖ ಮಾಡಿ ಯಾರೋ ಒಬ್ಬ ಇಂಗ್ಲಿಷ್ ಕವಿ ಹೆಸರನ್ನ ಆ ಕೋರ್ಟ್ನ ನಾನು ಬಳಸುತ್ತೇನೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ. ಸ್ವಾಮಿ, ಇದು ಕನ್ನಡಿಗರು ಮಾಡಿರ್ತಕ್ಕಂಥ ಅವಮಾನ. ಇದು ಕೇವಲ ಕುಮಾರಸ್ವಾಮಿ ಅವರಿಗೆ ಮಾಡಿದಂತ ಅವಮಾನ ಅಷ್ಟೇ ಅಲ್ಲ, ಈ ರಾಜ್ಯದ ಕನ್ನಡಿಗರಿಗಾಗಿರ್ತಕ್ಕಂಥ ಅವಮಾನ ಇದು. ಇದನ್ನ ಕನ್ನಡಿಗರು ಕ್ಷಮಿಸೋದಿಲ್ಲ. ಯಾರು ಅಧಿಕಾರಿಯ ಪರವಾಗಿ ಸರ್ಕಾರ ನಡೆಸ್ತಿರುವಂತವ್ರು ನೀವು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ, ನಿಮಗೆ ನಾಚಿಕೆ ಆಗ್ಬೇಕು. ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ವೈಯಕ್ತಿಕವಾದಂತ ಹೇಳಿಕೆಯನ್ನು ಕೊಡುವಂತ ದಾರ್ಷ್ಟ್ಯ ಒಬ್ಬ ಕಾರ್ಯಾಂಗದ ವ್ಯಕ್ತಿ ಮಾತನಾಡ್ತಾನೆ ಅಂತಂದ್ರೆ ಅದನ್ನ ಶಾಸಕಾಂಗ ಸಹಿಸಿಕೊಳ್ಳೋದು ಅಂತಂದ್ರೆ ಈ ದೇಶದ ಸಂವಿಧಾನಕ್ಕೆ ಮಾಡಿದಂತ ಅಪಚಾರ ಅನ್ನೋದನ್ನ ನೀವು ಯಾರು ಮರಿಬೇಡಿ ಬಂಧುಗಳೇ. ಈ ಹೋರಾಟವನ್ನು ಇಲ್ಲೇ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ. ಎಚ್ ಡಿ ಕುಮಾರಸ್ವಾಮಿ ಅವರ ಕ್ಷಮೆಯನ್ನ ಆ ಅಧಿಕಾರಿ ಬಹಿರಂಗವಾಗಿ ಕೇಳದೇ ಇದ್ದಂತ ಪಕ್ಷದಲ್ಲಿ ಆತನ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ನಾವು ಮಾಡ್ತೇವೆ ಅನ್ನುವಂತ ಘೋಷಣೆ ಮುಖಾಂತರ ಮಾಡ್ತಾ ಇದ್ದೇನೆ. ಇದನ್ನ ಸಹಿಸುವಂತ ಪ್ರಶ್ನೆ ಎಳ್ಳಷ್ಟು ಯಾರು ಕೂಡ ಇಟ್ಕೋಬಾರ್ದು. ನಿಮ್ಮ ಊರುಗಳಿಗೆ ಹೋಗಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ನಿಮ್ಮ ಊರುಗಳಲ್ಲಿ, ನಿಮ್ಮ ಗಲ್ಲಿಗಳಲ್ಲಿ, ಮೊಹಲ್ಲೆಗಳಲ್ಲಿ, ನಿಮ್ಮ ತಾಲೂಕಿನ ಕೇಂದ್ರದಲ್ಲಿ ಕಪ್ಪು ಬಾವುಟವನ್ನು ಹಿಡಿದು ಈ ರಾಜ್ಯ ಸರ್ಕಾರದ ಯಾವುದೇ ಸಚಿವ, ಯಾವುದೇ ಮುಖ್ಯಮಂತ್ರಿ ರಸ್ತೆಯಲ್ಲಿ ಓಡಾಡೋದಕ್ಕೆ ಬಿಡೋದಿಲ್ಲ ನಾವು ಅನ್ನುವಂತ ಮಾತನ್ನ ಈ ಮುಖಾಂತರ ಹೇಳ್ತಾ ಇದ್ದೇನೆ. ದಯಮಾಡಿ ಕುಮಾರಸ್ವಾಮಿ ಅವ್ರಿಗಾಗಿರ್ತಕ್ಕಂಥ ಈ ಶಬ್ದ ಬಳಕೆ ಅಪಮಾನ ಏನಿದೆ ಇದನ್ನ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಸಹಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈಗಾಗಲೇ ನಮ್ಮ ನಾಯಕರೆಲ್ಲರೂ ಕೂಡ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅದ್ರ ಪ್ರಕಾರವಾಗಿ ನಾವು ಈ ಹೋರಾಟವನ್ನ ತಾರ್ಕಿಕವಾದ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಇದನ್ನ ಇಲ್ಲಿಗೆ ಕೂಡ ಪ್ರಶ್ನೆ ಇಲ್ಲ ಅಂತೇಳಿ ಈ ಮುಖಾಂತರ ತಿಳಿಸ್ತಾ ಇದ್ದೇನೆ.